ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ವಿಜ್ಞಾನ ವಿಷಯ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಹಾಗಾದರೆ ಬನ್ನಿ ವಿಜ್ಞಾನ ಪ್ರಶ್ನೆಗಳನ್ನು ನೋಡೋಣ. ಹೇಗಿವೆ ನೋಡ್ರಿ. ಪ್ರಶ್ನೆ 61 ನೋಡ್ರಿ. ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿ. ಸೊ ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವಂಥ ಶಕ್ತಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಚನ್ನ ಶಕ್ತಿ. ಒಂದು ವಸ್ತುವಿನ ಚಲನೆಯಿಂದ ಚಲನ ಶಕ್ತಿ ಪಡ್ಕೋತದ. ಹೀಗಾಗಿ ಅವ್ರು ಕೇಳಿರೋದು ಅದರ ಒಂದು ಸ್ಥಾನದಿಂದ ಪಡೆಯುವಂಥ ಶಕ್ತಿ ಪ್ರಚನ್ನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ನೋಡ್ರಿ 63ನೇ ಪ್ರಶ್ನೆ. ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಅಂತ ಕೇಳಿದ್ದಾರೆ. ಹಾಗಾದರೆ ಭಾರತದ ಒಂದು ಪೂರ್ವ ಭಾಗದಲ್ಲಿರುವ ದೇಶವನ್ನು ಯಾವುದು ಅಂತ ಮ್ಯಾಪಲ್ಲಿ ತಿಳಿಯೋಣ ಬನ್ನಿ. ಸೊ ಇದು ನಮ್ಮ ಆದರೆ ಉತ್ತರದಲ್ಲಿ ಅಥವಾ ಈಶಾನ್ಯದಲ್ಲಿ, ಇಲ್ಲಿ ಈಶಾನ್ಯ ಇದು ಹೌದಾ ದಿಕ್ಕು. ಸೊ ಈಶಾನ್ಯದಲ್ಲಿ ಯಾವ ಒಂದು ದೇಶ ಕಂಡುಬರ್ತದಂದರೆ ಚೀನಾ ಮತ್ತು ನೇಪಾಳ. ಸೊ ನೇಪಾಳ ದೇಶ ಇಲ್ಲಿ ಕಂಡುಬರ್ತವೆ ಈಶಾನ್ಯದಲ್ಲಿ. ನೆಕ್ಸ್ಟ್ ಪಶ್ಚಿಮದಲ್ಲಿ ಯಾವ ದೇಶ ಕಂಡುಬರ್ತದ? ಇಲ್ಲಿ ನೋಡೋದಾದರೆ, ಈ ಕಡೆ ನೋಡೋದಾದರೆ ಇಲ್ಲಿ ಪಾಕಿಸ್ತಾನ ದೇಶ ಕಂಡುಬರ್ತದೆ. ಪಾಕಿಸ್ತಾನ. ಇನ್ನು ದಕ್ಷಿಣದಲ್ಲಿ ಶ್ರೀಲಂಕಾ ದೇಶ. ಸೊ ಇಷ್ಟು ನಮಗೆ ದೇಶಗಳು ಗೊತ್ತಿರಬೇಕು. ಅವ್ರು ಕೇಳಿರೋದು ಪೂರ್ವ. ಸೊ ಪೂರ್ವ ಒಂದು ದಿಕ್ಕಿನಲ್ಲಿ ಯಾವ ದೇಶ ಕಂಡುಬರ್ತದ? ಬಾಂಗ್ಲಾದೇಶ ಕಂಡುಬರ್ತದೆ. ಎ ಇಸ್ ದ ರೈಟ್ ಆನ್ಸರ್, ಬಾಂಗ್ಲಾದೇಶ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 64ನೇ ಪ್ರಶ್ನೆ. ನೀರಿನ ಕರಗುವ ಬಿಂದು. ಸೊ ನೀರಿನ ಕರಗುವ ಬಿಂದು ಎಷ್ಟಪ್ಪ ಅಂದರೆ ರೈಟ್ ಆನ್ಸರ್ ಯಾವುದು? 0 ಡಿಗ್ರಿ ಸೆಲ್ಸಿಯಸ್. ಸೊ ನೀರಿನ ಕುದಿಯುವ ಬಿಂದು ಯಾವುದಂದ್ರೆ 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ. ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವಂಥ ದ್ರವ್ಯದ ಸ್ಥಿತಿ. ದ್ರವ್ಯದಲ್ಲಿ ಎಷ್ಟದವು ಸ್ಥಿತಿಗಳು? 4 ಸ್ಥಿತಿಗಳು. ಒಂದು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಸೊ ಅತಿ ಹೆಚ್ಚು ಒತ್ತೊತ್ತಾಗಿ ಇರುವಂಥ ಒಂದು ದ್ರವ್ಯದ ಸ್ಥಿತಿ ಯಾವುದಪ್ಪ ಅಂದರೆ ಘನ ಅಂತ ಹೇಳ್ಬೋದು. ಸೊ ಬಿ ಇಸ್ ದ ರೈಟ್ ಆನ್ಸರ್. ದ್ರವ ಮತ್ತು ಅನಿಲಕ್ಕಿಂತ ಕಂಪೇರ್ ಮಾಡಿದರೆ ಘನದಲ್ಲಿ ಕಣಗಳು ಒತ್ತೊತ್ತಾಗಿ ಅಂತರವಿಲ್ಲದೆ ಇರುತ್ತಾವು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 66ನೇ ಪ್ರಶ್ನೆ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮೂಲಮಾನ. SI ಯೂನಿಟ್ ಆಫ್ ದ ಮಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದಾಗುತ್ತೆ? ಸರಿಯಾದ ಉತ್ತರ ಕಿಲೋಗ್ರಾಮ್ ಆಗಿದೆ. ಸರಿಯಾದ ಉತ್ತರ ಏನು? ಕಿಲೋಗ್ರಾಮ್. ನೆಕ್ಸ್ಟ್ 67ನೇ ಪ್ರಶ್ನೆ. ನೆಪಂಥೀಸ್ ಅನ್ನೋದು ಡ್ಯಾಶ್ ಸಸ್ಯ. ಸೊ ನೆಪಂಥೀಸ್ ಅನ್ನೋದು ಇದೊಂದು ಕೀಟಹಾರಿ ಸಸ್ಯ ಆಗಿದೆ. ಹೌದಾ? ಕೀಟಹಾರಿ ಸಸ್ಯ. ನೆಕ್ಸ್ಟ್ 68ನೇ ಪ್ರಶ್ನೆ. ದರೋಜಿ ವನ್ಯಧಾಮ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತಿದೆ. ಸೊ ದರೋಜಿ ವನ್ಯಧಾಮ ಎಲ್ಲೈತಿ? ಬಳ್ಳಾರಿಯಲ್ಲಿ ಐತಿ. ಸೊ ಅದು ಯಾವ ಪ್ರಾಣಿ ಅಂದರೆ ಕರಡಿಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ವನ್ಯಧಾಮ. ನೆಕ್ಸ್ಟ್ 69ನೇ ಒಂದು ಕ್ವಶನ್ ನೋಡ್ರಿ. ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ ಡೆಸಿಡಿಯಸ್ ಪ್ಲಾಂಟ್ಸ್ ಅಂತ ಕರಿತೇವೆ ನಾವು. ಅಂದರೆ ಒಂದು ನಿರ್ದಿಷ್ಟ ಋತುವಿನಲ್ಲಿ ತನ್ನ ಎಲೆಗಳನ್ನು ಉದುರಿಸುವ ಒಂದು ಮರ, ಸಸ್ಯವರ್ಗ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ತೇಗದ ಮರ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 70ನೇ ಪ್ರಶ್ನೆ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಸೊ ಎಷ್ಟಿದೆ ಅಂದರೆ 21% ಇದೆ. 78% ನೈಟ್ರೋಜನ್ನು, 0.04% ಕಾರ್ಬನ್ ಡೈಆಕ್ಸೈಡು, 0.96% ಅದರ್ ಡಸ್ಟ್ ಅಂತ ಹೇಳ್ಬೋದು. ಧೂಳಿನ ಕಣಗಳು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 71ನೇ ಪ್ರಶ್ನೆ. ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವಂಥ ಸ್ಥಿತಿ. ಅಂದ್ರೆ ವಿರಳ ಅಂದರೆ ಕಡಿಮೆ ಅಂತ ಅರ್ಥ. ಮತ್ತು ಒಳ್ಳೆ ಕಡಿಮೆ ಇರ್ತಾವೆ. ಇವುಗಳ ನಡುವೆ ಅಂತರನೂ ಬಹಳ ಇರ್ತದೆ. ಹಾಗಾದರೆ ಎಂಥದ್ದು? ಘನ ಮತ್ತು ದ್ರವನ ಕಂಪೇರ್ ಮಾಡಿದರೆ ಅನಿಲದಲ್ಲಿ ವಿರಳವಾಗಿ ಕಣಗಳು ಕಂಡು ಬರ್ತಾವೆ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 72ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಸಂಯುಕ್ತ ವಸ್ತು ಯಾವುದು? ಚಿನ್ನನ, ಆಮ್ಲಜನಕನ, ನೀರನ, ಸಾರಜನಕನ? ಸೊ ಸರಿಯಾದ ಉತ್ತರ ಸಂಯುಕ್ತ. ಯಾವುದಂದ್ರೆ ನೀರು. ಸಂಯುಕ್ತ ಅಂದ್ರೇನು? 2ಕ್ಕಿಂತ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ಸಂಯೋಜಿತವಾಗಿ ಉಂಟಾಗಿರುವಂಥ ಒಂದು ವಸ್ತು. ಹೀಗಾಗಿ ನೀರು ಯಾವ್ಯಾವ ವಸ್ತುಗಳಿಂದ ಆಗೈತೆ? H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಆಗೈತಿ. ಹೀಗಾಗಿ ನೀರು ಇಸ್ ದ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ 73ನೇ ಪ್ರಶ್ನೆ ನೋಡ್ರಿ. ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ.
ಎಷ್ಟಿದೆ ಅಂದರೆ ನೋಡ್ರಿ, ಸರಿಯಾದ ಉತ್ತರ ಎಷ್ಟಪ್ಪ ಅಂದರೆ ಎ ಇಸ್ ದ ರೈಟ್ ಆನ್ಸರ್. H2O ಅಲ್ವಾ, ಹೀಗಾಗಿ ಜಲಜನಕಗಳ ಪ್ರಮಾಣ 1:3. ನೆಕ್ಸ್ಟ್ 74ನೇ ಪ್ರಶ್ನೆ, ಕಬ್ಬಿನ ಒಂದು. ಸೊ ಕಬ್ಬಿನ ಒಂದು ಏನು, ಮೂಲ ವಸ್ತುನ, ಸಂಯುಕ್ತ ವಸ್ತುನ, ಮಿಶ್ರಣ, ದ್ರವನಾನ. ಸೊ ಇದು ಕಬ್ಬಿನ ಅನ್ನೋದು ಮೂಲ ವಸ್ತು ಆಗಿದೆ. ಎ ಇಸ್ ದ ರೈಟ್ ಆನ್ಸರ್. 75ನೇ ಪ್ರಶ್ನೆ ನೋಡ್ರಿ, ಎ ಜೀವಸತ್ವದ ಕೊರತೆಯಿಂದ ಬರುವಂತಹ ರೋಗ ಯಾವುದಪ್ಪ ಅಂದರೆ ರಾತ್ರಿ ಕುರುಡು. ಯಾವುದು? ರಾತ್ರಿ ಕುರುಡು ಎ ಜೀವಸತ್ವದಿಂದ ಅಥವಾ ಎ ವಿಟಮಿನಿಂದ ಕೊರತೆಯಿಂದ ಬರುವಂತಹ ರೋಗ. ಬೆರಿ ಬೆರಿ ಅನ್ನೋದು ವಿಟಮಿನ್ ಬಿ ಇಂದ ಬರುವಂಥ ರೋಗ. ಇನ್ನು ಸ್ಕರ್ವಿ ಅನ್ನೋದು ವಿಟಮಿನ್ ಸಿ ಇಂದ ಬರುವಂಥ ರೋಗ. ಡಿ ಅನ್ನೋದು ರಿಕೆಟ್ಸ್ ಅನ್ನೋದು ವಿಟಮಿನ್ ಡಿ ಇಂದ ಬರುವಂಥ ರೋಗ ಅಂತ ತಿಳ್ಕೊಳ್ಬೇಕಷ್ಟೆ. ನೆಕ್ಸ್ಟ್ ಪ್ರಶ್ನೆ 76ನೇ ಪ್ರಶ್ನೆ, ಹುಲಿಯು ತನ್ನ ಡ್ಯಾಶ್ನಿಂದ ಮಾಂಸವನ್ನು ಸಿಗಿಯುತ್ತದೆ. ಕಾಲುಗಳಿಂದ ಸಿಗುತ್ತದಾ? ಹಲ್ಲಿನಿಂದ. ಎಸ್, ಹಲ್ಲಿನಿಂದನೇ ಮಾಂಸವನ್ನು ಸಿಗಿಯುತ್ತದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 77ನೇ ಪ್ರಶ್ನೆ, ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ. ಇದರಲ್ಲಿ ವಾಸನೆ ನೋಡ್ತೇವೆ ನಾವು, ಕಣ್ಣಿನಿಂದ ನೋಡೋಕ್ಕಾಗುತ್ತಾ? ನಾಲಿಗೆಯಿಂದ ನೋಡೋಕ್ಕಾಗುತ್ತಾ? ಸರಿಯಾದ ಉತ್ತರ ಮೂಗಿನಿಂದ ವಾಸನೆಯನ್ನು ನೋಡ್ಕೋತೀವಿ. ಇನ್ನು ನೆಕ್ಸ್ಟ್ 78ನೇದು, ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು. ಸೊ ಉಸಿರಾಟ ಕ್ರಿಯೆ ಮಾಡುವಾಗ ಒಳಗೆ ತೆಗೆದುಕೊಳ್ಳೋದು ಆಮ್ಲಜನಕವನ್ನು, ಸೊ ಹೊರಗೆ ಬಿಡುವುದು ಯಾವ ಒಂದು ಅನಿಲ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಬಿಡ್ತಿರ್ತಾನೆ. ಸೊ ಎ ಇಸ್ ದ ರೈಟ್ ಆನ್ಸರ್. 79ನೇ ಪ್ರಶ್ನೆ ನೋಡ್ರಿ, ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟು ಸಲ ಇರುತ್ತೆ? ಸೊ 1 ನಿಮಿಷದಾಗ ನಮ್ಮ ಹಾರ್ಟ್ ಬೀಟ್ ಎಷ್ಟು ಸಲ ಬಡ್ಕೊಳ್ತದೆ ಅಂದ್ರೆ 70ರಿಂದ 72 ಬಾರಿ ಹೃದಯ ಬಡಿತ ಆಗ್ತಾ ಇರುತ್ತೆ. ಸೊ 70 ಸಲ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ, ಈ ಒಂದು ಸೈನ್ಸ್ ಪ್ರಮುಖ ಪ್ರಶ್ನೆಗಳಲ್ಲಿ, ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವಂತಹ ದ್ರವ್ಯದ ಸ್ಥಿತಿ ಯಾವುದಂದರೆ ಆಕಾರನೂ ಹೊಂದದ ಮತ್ತು ಗಾತ್ರವನ್ನು ಹೊಂದೈತಿ. ಯಾವುದಪ್ಪ ಅಂದರೆ ಘನ ಆಗೈತಿ. ಹೌದಾ? ಘನ ಆಗೈತಿ. ದ್ರವ ಗಾತ್ರವನ್ನು ಹೊಂದಿದ ಕರೆ, ಆದರೆ ಆಕಾರವನ್ನು ಹೊಂದಿಲ್ಲ. ಯಾಕಂದರೆ ಯಾವ ಒಂದು ಕಂಟೈನರಲ್ಲಿ ಹಾಕ್ತೀವಿ ಅದರ ಆಕಾರವನ್ನು ಪಡ್ಕೋತದೆ, ಹೀಗಾಗಿ ದ್ರವ ಆಗಿರೋಲ್ಲ. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಅದರ ಜೊತೆಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕನ್ನು ನೀಡಿ ಅಂತ ಹೇಳ್ತಾ, ಇಲ್ಲಿ ತನಕ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸು ಇವತ್ತಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಸಬ್ಜೆಕ್ಟನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಹ್ಯಾವ್ ಎ ಗುಡ್ ಡೇ.